ಸನ್ಮಾನ್ಯ ಕ್ಲಾರೆನ್ಸ್ ಡಿಸೋಜ್ ಅವರೇ ಹಾಗೂ ನಮ್ಮ ಗುರುಗಳಾದ ಅರುಣ್ ಬಾಂದೋಡ್ಕರ್ ಅವರೇ ಹಾಗೂ 160ನೇ ಬ್ಯಾಚ್ ನನ್ನ ಸ್ನೇಹಿತರೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಅತಿಥಿಗಳೇ, ಉದಯವಾಣಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದ್ದೆ ನಾನು. ಹಾಗೂ ನನ್ನ ಫ್ರೆಂಡ್ ಅಥವಾ ಒಬ್ಬರ ಹತ್ರ ಹೇಳಿದೆ, ಇಂಥ ಪರ್ಸನಾಲಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ, ಹೋಗುವ ಅಂತೇಳಿ. ಅದರಲ್ಲಿ ಒಂದು ವರ್ಡ್ ಇತ್ತು, ಸೆಲ್ಫ್ ಹಿಪ್ನಾಸಿಸಮ್ ಅಂತೇಳಿ. ಅವ್ರು ನನಗೊಂದು ಅಡ್ವೈಸ್ ಕೊಟ್ಟರು. ಏನಂತ ಹೇಳಿದ್ರೆ, ಇದು ಹಿಪ್ನಾಟಿಸಮ್ ಹೇಳಿದ್ರೆ ಏನೆಲ್ಲ ಮಾಡ್ತಾರೆ, ಹಿಂದಿನ ಸೀಟಲ್ಲಿ ಕೂತ್ಕೋ, ಕಿಸೆಯಲ್ಲೆಲ್ಲ ಹಣ ಎಲ್ಲ ಇಡಬೇಡ, ಏನೆಲ್ಲ ಮಾಡ್ಯಾರು, ಸ್ವಲ್ಪ ಜಾಗ್ರತೆ ಅಂತೇಳಿ. ನನಗೆ ನೋಡುವ ಅಂತೇಳಿ ಹೋದೆ, ಬಂದೆ. ಇಲ್ಲಿ ಬಂದು ನೋಡಿದಾಗ ನಮ್ಮ ಗುರುಗಳಾದ ಅರುಣ್ ಬಾಂದೋಡ್ಕರ್ ಅವರು ತುಂಬ ಒಳ್ಳೆಯ ಪ್ರೆಸೆಂಟೇಷನ್ ಕೊಟ್ಟರು. ಮತ್ತು ಕೆಲವು ಸೆಲ್ಫ್ ಹಿಪ್ನಾಸಿಸಮ್ ಬಗ್ಗೆ ಸ್ವಲ್ಪ ಇದೆಲ್ಲ ಮಾಡಿ ತೋರಿಸಿದ್ರು. ನನಗೆ ತುಂಬ ಇಂಪ್ರೆಸ್ ಆಯಿತು. ಅದೇ ದಿನ ನಾನು ನನ್ನ ಹೆಸರನ್ನು ಇಲ್ಲಿ ರಿಜಿಸ್ಟರ್ ಮಾಡಿದೆ. ಹಾಗೂ ಕ್ಲಾಸ್ ಸ್ಟಾರ್ಟ್ ಆಯಿತು. 3 ದಿನ ಕ್ಲಾಸ್ ತುಂಬ ಎಂಜಾಯ್ ಮಾಡಿದೆ ನಾನು. ಈ ಕ್ಲಾಸಲ್ಲಿ ಏನೆಲ್ಲ ಪಡೆದೆ ಹೇಳಿದರೆ, ನಾಲೆಜ್, ಸೆಕೆಂಡ್ ಫ್ರೆಂಡ್ಸ್ ಆ್ಯಂಡ್ ಥರ್ಡ್ ಕಾನ್ಫಿಡೆನ್ಸ್. ಇದು ನನ್ನ ಫಸ್ಟ್ ಸ್ಟೇಜಲ್ಲಿ ನಾನು ಮಾತಾಡೋದು ಫಸ್ಟ್ ಆಗಿ. ಇನ್ನೊಂದು ಹೇಳಿದರೆ ಪಬ್ಲಿಕ್ ಸ್ಪೀಕಿಂಗ್. ಇದು ನನಗೆ ತುಂಬ ನುಂಗಲಾರದ ತೂತು ಅಂತ ಹೇಳ್ತಾರಲ್ಲ, ಹಾಗಿತ್ತು. ಹಾಗೂ ಇಲ್ಲಿ ತುಂಬ ಫ್ರೆಂಡ್ಸ್, ನಂತರ ನಮ್ಮ ಮಿಸ್ಟರ್ ರೇಗೋರವರು ಹಾಗೂ ಪ್ರೀತಮ್, ಹರಿ, ಸದಾ, ಇಂಥ ತುಂಬ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ದು ನನಗೆ. ಎಲ್ಲರೂ ಫ್ರೆಂಡ್ಸೇ ಅವರು. ಹೀಗೆ ನೆಕ್ಸ್ಟ್ ಹೇಳಿದರೆ, ಏನೆಲ್ಲ ನನ್ನಲ್ಲಿ ಕೊರತೆಗಳಿತ್ತು ಅದೆಲ್ಲ 3 ದಿನದಲ್ಲಿ ನಮ್ಮ ಗುರುಗಳಾದ ಬಾಂದೋಡ್ಕರ್ ಅವರು ಅದನ್ನು ಈಗ ವರ್ಕ್ಶಾಪ್ ಹೇಳಿದ್ರೆ ನಟ್ಸ್ ಬೋಲ್ಟ್ಸ್ ಫಿಟ್ ಮಾಡಿದಾಗ ಎಲ್ಲ ಫಿಟ್ ಮಾಡಿದ್ದಾರೆ. ಎಲ್ಲ ಫೀಲ್ಡ್ ಅಂದರೆ ಮೆಮೊರಿಯಲ್ಲಿ ಆಗಲಿ, ಪಬ್ಲಿಕ್ ಸ್ಪೀಕಿಂಗಲ್ಲಿ ಆಗಲಿ, ಇನ್ನು ನಮ್ಮ ಅದೇ ಎಲ್ಲ ಫೀಲ್ಡಲ್ಲಿ. ಹಾಗೆ ಇದನ್ನು ನನ್ನ ಇಡೀ ಲೈಫಲ್ಲಿ ನಾನು ಅಳವಡಿಸ್ಕೊಂಡು ಸೂಪರ್ ಪರ್ಸನಾಲಿಟಿ ಆಗಿ ಆಗ್ತೇನೆ ಅಂತ ಹೇಳಿ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಸರ್.